ಎಲ್ಲರಿಗೂ ನಮಸ್ಕಾರ. ಇದೊಂದು ಸಮಾಜವು ಧಾರ್ಮಿಕ ಮತ್ತು ರಾಜಕೀಯ ವಿಷಯದ ಕುರಿತಾದ ಒಂದು ಸಾಮಾನ್ಯವಾದ ಚರ್ಚೆ. ವಿಷಯದ ಒಂದು ಶೀರ್ಷಿಕೆ ಮಠ ಕೇಂದ್ರಿತ ಜಾತಿ ವ್ಯವಸ್ಥೆಯ ಶಕ್ತಿಯ ಸಂವರ್ಧನೆ, ಅದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅಪಾಯಕಾರಿ ಅನ್ನುವಂಥದ್ದು ನನ್ನ ಒಂದು ಗ್ರಹಿಕೆ. ಇದರ ಸುತ್ತ ಒಂದಷ್ಟು ಚರ್ಚೆ. ಇಲ್ಲಿ ನಾನು ಯಾವುದೇ ನಿರ್ದಿಷ್ಟ ಜಾತಿಯ ಮಠವನ್ನು ಗಮನದಲ್ಲಿಟ್ಟು ಮಾತಾಡ್ತಾ ಇಲ್ಲ. ಒಟ್ಟಾರೆ ಯಾವುದೇ ಜಾತಿಯ ಮಠಗಳಿರಲಿ, ಮಠ ಕೇಂದ್ರಿತವಾದ ಜಾತಿ ಶಕ್ತಿಯ ಸಂವರ್ಧನೆ ಅಂತಕ್ಕಂಥದ್ದು ಅದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮಾರಕ. ಇದು ವಿಷಯದ ಶೀರ್ಷಿಕೆ. ಮಾನ್ಯರೇ, ಇತ್ತೀಚೆಗೆ ಮಠಗಳು, ಸ್ವಾಮಿಗಳು, ಭಕ್ತರು ಇವುಗಳ ಸಂಬಂಧ, ಸಂಘರ್ಷ ಅದು ಹೆಚ್ಚು ಎದ್ದು ಕಾಣ್ತಕ್ಕಂಥ, ಮಠಸ್ಥರ ನಡುವೆ ತೀವ್ರತರ ವಾಗ್ವಾದಗಳು, ನಿಂದನೆಗಳು ಕೇಳಿ ಬರ್ತಕ್ಕಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಇಲ್ಲಿ ಅನೇಕ ಮಠಗಳ ಕುರಿತಾದ ಸ್ವಾರಸ್ಯಕರ ಸಂಗತಿಗಳನ್ನು ನಾವು, ಅವುಗಳ ಒಳ ವ್ಯವಹಾರಗಳನ್ನು ನಾವು ಗಮನಿಸ್ತಾ ಬಂದಾಗ ಇವು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿವೆ ಅಂತಕ್ಕಂಥದ್ದು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಮತ್ತು ಅದಕ್ಕೆ ಈ ವ್ಯವಸ್ಥೆಯಲ್ಲಿ, ಈ ಮಠದ ವ್ಯವಸ್ಥೆಯಲ್ಲಿ ನಾವು ಉತ್ತರವನ್ನು ಕೂಡ ಹುಡುಕಲೇಬೇಕು. ನಾನು ಈ ಕುರಿತಾಗಿ ತೀವ್ರ ನಿಗಾ ವಹಿಸುತ್ತಾ ಕೆಲವೊಮ್ಮೆ ನನ್ನ ಆಲೋಚನೆಗಳನ್ನು ಆಗಾಗ ಬಿಡಿಬಿಡಿಯಾಗಿ ಮಂಡಿಸುತ್ತಾ ಬಂದಿದ್ದೇನೆ. ನನ್ನ ಅನುಭವದಲ್ಲಿ ನಾನು ಕಂಡಂತೆ ಮಠ ಕೇಂದ್ರಿತವಾಗಿ ಬೆಳೀತಕ್ಕಂಥ ಜಾತಿ ಶಕ್ತಿಗಳು ಅವು ಪ್ರಜಾಪ್ರಭುತ್ವಕ್ಕೆ ಮಾರಕ. ಅವು ಹೇಗೆ ಅಂತ ನಾನು ಇಲ್ಲಿ ಹೇಳಬೇಕು. ಮೊದಲನೇದಾಗಿ, ಮಠ ಕೇಂದ್ರಿತವಾಗಿ ಒಂದು ಜಾತಿ ಅದು ತನ್ನ ಒಕ್ಕೂಟವನ್ನು ಬೆಳೆಸ್ಕೊಳ್ತಾ ಹೋಗ್ತದೆ. ಇಲ್ಲಿ ಎಲ್ಲ ಸಾಮಾನ್ಯ ಭಕ್ತರು ಸೇರಿರ್ತಾರೆ. ಪ್ರತಿಷ್ಠಿತ ಜನಸಮುದಾಯ ಅಂದರೆ ಆ ಜಾತಿಯ ಪ್ರತಿಷ್ಠಿತ ಜನಸಮುದಾಯ. ಯಾರನ್ನ ಪ್ರತಿಷ್ಠಿತ ಅಂತಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳ ಎತ್ತರದಲ್ಲಿ ಗುರುತಿಸಿಕೊಂಡಂಥ ಮತ್ತು ರಾಜಕೀಯ ಹಕ್ಕು ಅಧಿಕಾರಗಳ ಸಂಸ್ಥಾಪನೆಗಾಗಿ ಹಣಾಹಣಿ ಮಾಡುವಂಥ ಒಂದು ವಿಶಿಷ್ಟವಾದ ಜನವರ್ಗ ಏನಿರ್ತದೆ, ಅದು ಆ ಒಂದು ಜನಸಮುದಾಯದ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ನಾಯಕತ್ವವನ್ನು ಅದು ಪ್ರತಿನಿಧಿಸ್ತದೆ. ಅಂಥ ಒಂದು ಜನವರ್ಗ, ಆ ಜನವರ್ಗ ಮತ್ತು ಶ್ರೀಸಾಮಾನ್ಯ ಭಕ್ತರು ಇವರೆಲ್ಲರೂ ಒಟ್ಟಾರೆ ಸೇರಿ ತಮ್ಮ ಶಕ್ತಿಯ ಪ್ರತಿನಿಧಿಯಾಗಿ ಒಂದು ಮಠವನ್ನು ಅವರು ಸಂಸ್ಥಾಪಿಸಿಕೊಳ್ತಾರೆ. ಅದಕ್ಕೆ ಒಬ್ಬ ಸ್ವಾಮೀಜಿಯನ್ನು ಅವರು ನೇಮಕ ಮಾಡಿಕೊಳ್ತಾರೆ. ಆ ಸ್ವಾಮೀಜಿ ಆಗಿರ್ತಕ್ಕಂಥವ್ರು ಅವರು ಕೇವಲ ಒಂದು ಧಾರ್ಮಿಕ ಪ್ರತಿನಿಧಿ ಮಾತ್ರ ಅಲ್ಲ, ಆ ಒಟ್ಟು ಜನಸಮುದಾಯದ ಎಲ್ಲ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಆಶೋತ್ತರದ ಪ್ರತಿನಿಧಿಯಾಗಿ ಅಲ್ಲಿ ಅವರು ಕಾಣ್ತಾರೆ. ನಮಗೆ ಅವರು, ನಮ್ಮ ಸಾಮಾನ್ಯವಾದ ಅಪೇಕ್ಷೆ ಏನಂದರೆ, ಒಬ್ಬ ಧರ್ಮಗುರುವಾಗಿ ಧರ್ಮದ ಎಲ್ಲೆಗೆ ತಮ್ಮನ್ನು ಕಟ್ಟಿಕೊಂಡು ಅವರು ಬ್ರಹ್ಮಚರ್ಯ ಮತ್ತೊಂದು ಅವರ ತತ್ವ ಪರಿಪಾಲನೆಗಳೇನಿರ್ತವೆ ಅಷ್ಟಕ್ಕೆ ಸೀಮಿತವಾದ ಒಂದು ಬದುಕನ್ನು ನಡೆಸ್ತಾರೆ ಅಂತ ನಾವು ಹಂಗೆ ಅನ್ಕೊಂತೀವಿ. ಆದರೆ ಒಟ್ಟಾರೆ ಸ್ವಾಮೀಜಿಗಳ ವರ್ತನೆ, ಅಲ್ಲಿ ನಡೀತಕ್ಕಂಥ ಸುತ್ತಲಿನ ಜನ, ಅವರ ಮಧ್ಯೆ ನಡೀತಕ್ಕಂಥ ಒಂದು ಕೊಡುಕೊಳೆ ವ್ಯವಹಾರಗಳು, ಇವೆಲ್ಲವನ್ನು ನಾವು ತೀವ್ರ ಗಮನಿಸ್ತಾ ಹೋದಾಗ ಆ ಮಠ ಅಂತಕ್ಕಂಥದ್ದು ಅಥವಾ ಆ ಮಠದ ಒಟ್ಟು ಜನಶಕ್ತಿ ಅಂತಕ್ಕಂಥದ್ದು ಆ ಒಂದು ಧಾರ್ಮಿಕ ಚೌಕಟ್ಟಿನ ಎಲ್ಲೆಯನ್ನು ಮೀರಿ ಅದು ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಕ್ಷೇತ್ರಕ್ಕೂ ಕೂಡ ತನ್ನ ಒಂದು ಶಕ್ತಿಯನ್ನು ಅದು ವಿಸ್ತರಿಸಿಕೊಳ್ತಾ ಹೋಗ್ತದೆ. ಯಾಕಂದರೆ ಅದು ಬಹುಶಃ ನಮ್ಮ ಜನಸಮುದಾಯದಲ್ಲಿ ನಾವು ಅಂತಿಮವಾಗಿ ಸಾಧಿಸಬೇಕಾದ ಗುರಿ ಅಂದರೆ, ನಾನು ಕೂಡ ನನ್ನದೊಂದು ರಾಜಕೀಯ ಶಕ್ತಿಯಾಗಿ ಈ ನಾಡಿನಲ್ಲಿ, ಈ ದೇಶದಲ್ಲಿ ಹೊರಹೊಮ್ಮಬೇಕು ಅನ್ನುವಂಥದ್ದು. ಅದು ಒಬ್ಬ ವ್ಯಕ್ತಿಯ ಕನಸು ಹೌದು, ಒಂದು ಜನಜಾತಿಯ ಕನಸು ಕೂಡ ಹೌದು. ಆ ಜನಜಾತಿಯ ಕನಸು ಏನಿದೆ ಅದು ಒಂದು ಮಠದ ಕನಸಾಗಿ ಕೂಡ ಅದು ಪರಿವರ್ತನೆ ಆಗಿಬಿಡ್ತದೆ.
ಅಂದ್ರೆ ಮಠ ಮತ್ತು ಜನ ಸಮುದಾಯ ಪರಸ್ಪರ ಅವಿನಾಭಾವ ಒಂದಕ್ಕೆ ಒಂದು ಗುರುತಿಸಿಕೊಂಡು ಅವು ಒಂದು ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುವ ಒಂದು ಉತ್ಸಾಹವನ್ನ, ಉಮೇದನ್ನ ಮತ್ತು ಆಸಕ್ತಿಯನ್ನ ಅವು ತಮ್ಮ ಮಠದ ಮುಖಾಂತರ ತೋರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ. ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಅಂತ ನಾನು ಅಂತೀನಿ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಯಾವುದೇ ಜಾತಿಗೆ ಸೀಮಿತವಾಗಿ ಬೆಳಿಬಾರ್ದು. ಅದು ಜಾತ್ಯತೀತವಾಗಿ ಒಂದು ವರ್ಗ ಪ್ರಜ್ಞೆಯಾಗಿ ಒಂದು ತತ್ವದ ಪ್ರತಿನಿಧಿಯಾಗಿ ಬೆಳೆದ್ರೆ ಅದು ಚಂದ ಅಂತ. ಹಾಗಾಗಿ ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ, ಅಂದ್ರೆ ಒಂದು ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಒಂದು ವರ್ಗ ಪ್ರಜ್ಞೆಯಾಗಿ, ಒಂದು ಸಾಮಾಜಿಕ ರಾಜಕೀಯ ಸಿದ್ಧಾಂತದ ಒಂದು ಪ್ರತಿನಿಧಿಯಾಗಿ, ಅದು ಜಾತಿಯ ಎಲ್ಲೆಯನ್ನು ಮೀರಿ ಎಲ್ಲ ಜಾತಿಗಳನ್ನು ಒಳಗೊಂಡಂತೆ ಅದು ಒಂದು ಶಕ್ತಿಯಾಗಿ ಬೆಳೆಯೋದನ್ನು ಅಪೇಕ್ಷಿಸ್ತಕ್ಕಂಥ ನಾವು, ಅದು ಯಾವುದೋ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಆದಾಗ ಅದು ಅಪಾಯಕಾರಿ ಅಂತ ನಾವು ಅದನ್ನ ಪರಿಗಣಿಸಲೇಬೇಕಾಗ್ತದೆ. ಈ ದೃಷ್ಟಿಯಿಂದ ನಾನು ಅದನ್ನು ಪರಿಗಣಿಸಿ ಇದು ಅಪಾಯಕಾರಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೇನೆ. ಈಗ ಉದಾಹರಣೆ ನೋಡ್ರಿ, ಈಗ ಒಂದು ಯಾವುದೋ ಒಂದು ಮಠ ಅಂತ ಅನ್ಕೊಳ್ಳೋಣ, ಅದು ಆ ಮಠ ಈ ಮಠ ಅಂತ. ಆ ಮಠಕ್ಕೆ ಒಬ್ಬ ಸ್ವಾಮಿಗಳನ್ನ ಪ್ರತಿನಿಧಿಸುವಾಗ ಅದು ತನ್ನದೇ ಆದ ಒಂದು ಸಾಮಾಜಿಕ ಸೋಷಿಯಲ್ ಆರ್ಗನೈಸೇಷನ್ ಅನ್ನು ಹೊಂದಿರ್ತದೆ. ಅದು ಸೋಷಿಯಲ್ ಆರ್ಗನೈಸೇಷನ್ ತಳಮಟ್ಟದಿಂದ ಹೊಂದಿರ್ತದಲ್ಲ, ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆ ಸಮಾಜದ ಪ್ರತಿಷ್ಠಿತ ನಾಯಕರು ಅನ್ಸ್ಕೊಂಡರು, ಅವರು ಗ್ರಾಮ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಿರ್ಬೋದು, ತಾಲೂಕಾ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿರ್ಬೋದು, ಯಾರು ತಮ್ಮನ್ನ ತಾವು ಒಂದು ರಾಜಕೀಯ ಶಕ್ತಿಯಾಗಿ ಸಾಮಾಜಿಕ ಸ್ತರದಲ್ಲಿ ಮೇಲಸ್ತರದವರಾಗಿ ಗುರುತಿಸಿಕೊಂಡಿರ್ತಾರೋ ಅಂಥವರು ಆ ಭಕ್ತ ಸಮುದಾಯದ ಒಂದು ಮುಖವಾಣಿ ಅನ್ನೋ ರೀತಿಯಲ್ಲಿ ಸಹಜವಾಗಿ ಹೊರಹೊಮ್ತಾರೆ ಅವರು. ಇದು ಒಂದೇದು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವರು ಇಡೀ ತಮ್ಮಿಂದೇ ಲಕ್ಷಾಂತರ ಜನ ಸಮುದಾಯ ಇರ್ತೈತೆ, ಆ ಜನ ಸಮುದಾಯದ ಒಂದು ಮುಖವಾಣಿಯಾಗಿ ಹೊರಹೊಮ್ಮಿ ಅವರು ತಮ್ಮನ್ನ ಗುರುತಿಸಿಕೊಳ್ತಾ ಒಂದು ಸಂಘಟನೆಯಾಗಿ ಅವರು ಹೊರಹೊಮ್ತಾರೆ. ಅವರೇ ಈ ಮೇಲುಸ್ತರದಲ್ಲಿ ಗುರುತಿಸಿಕೊಳ್ತಕ್ಕಂಥವ್ರೆ ಒಂದು ಸಂಘಟನೆಯಾಗಿ ಹೊರಹೊಮ್ತಾರೆ. ಈ ತರ ಕೆಳಮಟ್ಟದಿಂದ ಹಿಡಿದು ಈ ರೀತಿ ಸಂಘಟನೆಯನ್ನ ರೂಪಿಸ್ತಕ್ಕಂಥವ್ರು ಎಲ್ಲಿರ್ತಾರೆ ಅಂದ್ರೆ, ಅವರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾರು ತಮ್ಮನ್ನ ದೊಡ್ಡ ರಾಜಕಾರಣದಲ್ಲಿ ಗುರುತಿಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿರ್ತಾರಲ್ಲ ಅವರು. ಅಂದ್ರೆ ನಾನು MLA ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು, ನಾನು ಮತ್ತೊಂದು ಆಗ್ಬೇಕು ಅಂತ ಹೇಳಿ ಏನು ದೊಡ್ಡ ರಾಜಕೀಯ ಕನಸನ್ನು ಕಂಡಂತ ಜನ ಅವರು ಸಹಜವಾಗಿ ಅವ್ರೇನಾಗಿರ್ತಾರೆ, ಲಾಬಿಯ ಜನಗಳಾಗಿರ್ತಾರೆ. ಯಾವ ತರದ ಲಾಬಿ ಅಂದ್ರೆ, ಅದೊಂದು ರಿಯಲ್ ಎಸ್ಟೇಟ್ ಉದ್ಯಮ ಇರ್ಬೋದು, ಒಂದು ಬೇರೆ ರೀತಿಯ ಬಿಸ್ನೆಸ್ ಇರ್ಬೋದು, ಆಮೇಲೆ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಆಗಿರ್ಬೋದು, ಆಮೇಲೆ ಮತ್ತೆ ಬೇರೆ ಬೇರೆ ರೀತಿಯ ಲಾಬಿಗಳಂತ ರಿಯಲ್ ಎಸ್ಟೇಟು, ಬಿಸ್ನೆಸ್ಸು, ಲ್ಯಾಂಡ್ ಲಾರ್ಡು, ಇದರ ಜೊತೆಗೆ ರಾಜಕೀಯ ಅನ್ನೋದು ಕೂಡ ಒಂದು ಲಾಬಿ. ಬೇರೆ ಬೇರೆ ಉದ್ಯಮಗಳನ್ನು ಮಾಡ್ತಕ್ಕಂಥ, ಯಾವಾಗಲೂ ಸ್ವಲ್ಪ ಹಣವನ್ನು ಅವರು ಹೆಚ್ಚು ಸಂಪಾದನೆ ಮಾಡ್ತಾ ಹೋಗ್ತಾರೋ, ನೆಕ್ಸ್ಟ್ ಹಣ ಸಂಪಾದನೆ ಆದ ತಕ್ಷಣ ಅವ್ರ ಮುಂದಿನ ಗುರಿ ಏನಂತ ಹೇಳಿದ್ರೆ, ನಾನೊಂದು ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಬೇಕು. ಈ ರೀತಿ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಬೇಕು ಅನ್ನುವಂಥ ಜನ ಅವ್ರೇನ್ ಮಾಡ್ತಾರೆ, ತಮ್ಮ ಮಠದ ಆಶ್ರಯವನ್ನ ಅವರು ಪಡೀಲಿಕ್ಕೆ ಹೋಗ್ತಾರೆ, ಅಥವಾ ಮಠಕ್ಕೆ ತಮ್ಮದೇ ಆದ ಒಬ್ಬ ಪ್ರತಿನಿಧಿಯನ್ನ ಅಲ್ಲಿ ಸ್ವಾಮೀಜಿಯಾಗಿ ಅವರು ನೇಮಕ ಮಾಡ್ತಾರೆ. ಸ್ವಾಮೀಜಿ ಮತ್ತು ಈ ತರದ ಜನ ಅಂದ್ರೆ ಇವರೆಲ್ಲ ಒಟ್ಟು ನಾವೊಂದು ಸಮಾಜ ಅಂತ ತಿಳ್ಕೊಳ್ಳೋಣ. ಇವರು ಪರಸ್ಪರ ಅವಿನಾಭಾವ ಒಬ್ಬರನ್ನೊಬ್ಬರು ಗುರುತಿಸಿಕೊಂಡು ಒಬ್ಬರ ಹಿತಾಸಕ್ತಿಯನ್ನ ಇನ್ನೊಬ್ಬರು ಪ್ರತಿನಿಧಿಸ್ತಾ ಹೋಗ್ತಾರೆ. ಸ್ವಾಮೀಜಿ ತನ್ನ ಹಿತಾಸಕ್ತಿಯನ್ನ ಈ ಜನ ಸಮುದಾಯದಲ್ಲೂ, ಈ ಜನವರ್ಗ ತಮ್ಮ ಹಿತಾಸಕ್ತಿಯನ್ನ ಸ್ವಾಮೀಜಿಯಲ್ಲೂ ಪ್ರತಿನಿಧಿಸ್ತಾ ಹೋಗ್ತಾರೆ. ಇದೊಂದು ರಾಜಕೀಯ ಶಕ್ತಿ. ಇದಾದ ಮೇಲೆ ಈ ಜಾತಿಯ ಚೌಕಟ್ಟನ್ನು ಮೀರಿ ಬೇರೆ ರಾಜಕಾರಣಿಗಳು ಕೂಡ ಏನ್ ಮಾಡ್ತಾರೆ, ಇಂಥದೊಂದು ದೊಡ್ಡ ಜನ ಸಮುದಾಯವನ್ನ ಅಂದ್ರೆ ಒಂದು ಜಾತಿ ಸಮುದಾಯವನ್ನ ತನ್ನ ಕೇಂದ್ರವಾಗಿಸಿಕೊಂಡಂತ ಒಂದು ಮಠವನ್ನ, ಈ ಮಠದ ಆಚೆಗಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಇದನ್ನ ತಮ್ಮ ಒಂದು ವೋಟ್ ಬ್ಯಾಂಕ್ ಅಂತ ಪರಿಗಣಿಸಿ ಈ ಮಠವನ್ನ ಓಲೈಸ್ತಕ್ಕಂಥ, ಈ ಮಠದ ಜನರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ತಕ್ಕಂಥ ಪ್ರಯತ್ನದಲ್ಲಿ ನಿರತರಾಗಿರ್ತಾರೆ. ಹೀಗೆ ನಿರತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಜಾತಿ ಜನ ಸಮುದಾಯದ ನಾಯಕರಿಗೂ ಮತ್ತು ಬೇರೆ ರೀತಿಯ ಹೊರಗಿನ ರಾಜಕೀಯ ಪಕ್ಷ ಅಥವಾ ನಾಯಕರಿಗೂ ಒಂದು ಸ್ನೇಹ ಬಾಂಧವ್ಯಗಳು ಬೆಳೀತಾ ಪರಸ್ಪರ ಒಬ್ಬರ ಹಿತಾಸಕ್ತಿ ಇನ್ನೊಬ್ಬರಲ್ಲಿ ಕಂಡುಕೊಳ್ತಾ ಹೋದಾಗ ಒಂದು ರಾಜಕೀಯ ಪಕ್ಷ ಮತ್ತು ಜನ ಸಮುದಾಯ ಮತ್ತು ಒಂದು ಮಠ ಹೀಗೆ ಒಂದು ಸೇತುವೆಯನ್ನು ಅವು ಕಟ್ಟಿಕೊಳ್ತವೆ. ಸೇತುವೆಯನ್ನು ಕಟ್ಟಿಕೊಂಡು ಅವೇನಾಗ್ತವೆ,
ತಮ್ಮ ಮಠ ಸಂವರ್ಧನೆ ಅನ್ನೋದ್ರ ಅರ್ಥ ಅಂದ್ರೆ ಅದು ನಮ್ಮ ರಾಜಕೀಯ ಶಕ್ತಿಯ ಸಂವರ್ಧನೆ ಅನ್ನೋ ಅರ್ಥದಲ್ಲಿ ಅವು ತಾವು ಬೆಳೀತಾ ಬೆಳೀತಾ ಹೋಗ್ತವೆ. ಅದೇ ರೀತಿ ಅಲ್ಲಿ ಸ್ವಾಮೀಜಿ ಆಗಿರ್ತಕ್ಕಂಥವರು ಕೂಡ ತಮ್ಮ ಮಠವನ್ನು ಬೆಳೆಸೋದು ಅಂದ್ರೆ ತಮ್ಮ ಭಕ್ತ ಸಮುದಾಯವನ್ನು ಬೆಳೆಸೋದು ಅಂತ ಹೇಳಿದ್ರೆ ಅದು ತಮ್ಮ ಭಕ್ತ ಸಮುದಾಯವನ್ನ ಪ್ರತಿನಿಧಿಸ್ತಕ್ಕಂಥ ಈ ದೊಡ್ಡ ದೊಡ್ಡ ರಾಜಕಾರಣ ಮಟ್ಟದಲ್ಲಿ ಓಡಾಡ್ತಕ್ಕಂಥವ್ರು ಏನಿರ್ತಾರೋ ಇವರಿಗೆ ನಾವು ಶಕ್ತಿ ತುಂಬಬೇಕು ಅನ್ನೋ ಅರ್ಥದಲ್ಲಿನೇ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಇದು ಎಲ್ಲ ಮಠಮಾನ್ಯರಲ್ಲಿ ಇದು ಬಹಳ ಬಹಿರಂಗವಾಗಿ ಕಾಣ್ತಕ್ಕಂಥ ವಿಚಾರ ಇದು. ಹಾಗಾಗಿ ಅವರು ಈ ಮಠ ಶಕ್ತಿಯನ್ನು ಬೆಳೆಸುವಾಗ ಅವ್ರು ಇಡುವ ಹೆಜ್ಜೆಗಳು ಏನದವಲ್ಲ ಅವು ಪ್ರಜಾತಂತ್ರಕ್ಕೆ ಪೂರಕವಾಗಿದ್ರೆ ಅದನ್ನ ನಾವು ಎಲ್ಲ ಒಪ್ಪಬಹುದು. ಆದ್ರೆ ಅವು ಎಷ್ಟೋ ಬಾರಿ ಪ್ರಜಾತಂತ್ರಕ್ಕೆ ವಿರುದ್ಧವಾದ ದಾರಿಯಲ್ಲಿ ಅವು ಸಾಕ್ತಾ ಇರ್ತವೆ. ನಾನು ಸುಮ್ಮನೆ ಕೆಲವು ಸಣ್ಣ ಪುಟ್ಟ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇನೆ. ಈಗ ಉದಾಹರಣೆ, ಯಾವುದೋ ಒಂದು ರಾಜಕೀಯ ಉದ್ಯೋಗ ಒಂದು ಸರ್ಕಾರಿ ಉದ್ಯೋಗ ಅಂತ ತಿಳ್ಕೊಳ್ಳೋಣ. ಸರ್ಕಾರಿ ಉದ್ಯೋಗ ಒಂದು ದೊಡ್ಡ IAS KS ಮತ್ತೊಂದು ಯಾವುದೋ ಒಂದು ದೊಡ್ಡ ಪರೀಕ್ಷೆ ನಡೀತೈತಿ, ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಒಂದು ಉದ್ಯೋಗ ಕಾಲ್ ಮಾಡಿರ್ತಾರೆ. ಅಂಥದ್ರಲ್ಲಿ ಒಂದು ಪೋಸ್ಟ್ಗಳನ್ನು ಕೆಲವು ಕೊಡಬೇಕಾಗಿರ್ತದೆ, ತುಂಬ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಠಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ವರ್ಗದ ಆಕಾಂಕ್ಷಿಗಳು ಏನಿರ್ತಾರೆ, ಅಪೇಕ್ಷೆಗಳು ಏನಿರ್ತಾರೆ, ಅವರು ಸಹಜವಾಗಿ ಇಲ್ಲ ಆ ಸ್ವಾಮೀಜಿಯ ಮುಖಾಂತರ ಆಗಲಿ ಅಥವಾ ಆ ಸ್ವಾಮೀಜಿಯೊಂದಿಗೆ ಗುರುತಿಸಿಕೊಂಡಂತ ತಮ್ಮ ಸಮಾಜದ ದೊಡ್ಡ ಪ್ರತಿನಿಧಿಗಳು ಅಂತ ಏನಿರ್ತಾರಲ್ಲ, ನಾನು ಆಗ್ಲೇ ಹೇಳಿದೆ, ಅವರು ರಾಜಕೀಯ ಆಕಾಂಕ್ಷಿಗಳಾಗಿ ನಾಯಕರಾಗಿ ಹೊರಹೊಮ್ಮುವಂತ ಅಥವಾ ಬೆಳೆಯುವಂತ ಅಥವಾ ಆಗಲೇ ಬೆಳೆದಿರುವಂತ ಜನ ಏನಿರ್ತಾರಲ್ಲ ಅವ್ರ ಮುಖಾಂತರ ಅಪ್ರೋಚ್ ಮಾಡ್ತಾರೆ. ಅವ್ರ ಮುಖಾಂತರ ಅಪ್ರೋಚ್ ಮಾಡಿದಾಗ ಅಲ್ಲಿ ಸಹಜವಾಗಿ ಇಲ್ಲ ಸ್ವಾಮೀಜಿ ಇಂಥ ನಾಯಕ ಮಣಿಗಳನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಈ ನಾಯಕ ಮಣಿಗಳು ಸ್ವಾಮೀಜಿಯನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಾಮೀಜಿಯಿಂದ ತಮ್ಮ ಸಮಾಜದ ಚೌಕಟ್ಟಿನ ಹೊರಗಿರ್ತಕ್ಕಂಥ ಇತರೆ ಅಧಿಕಾರಿಗಳನ್ನಾಗಲಿ ಅಥವಾ ರಾಜಕೀಯ ನಾಯಕರನ್ನಾಗಲಿ ಅವರು ಕಾಂಟ್ಯಾಕ್ಟ್ ಮಾಡಿ ಒಂದು ಲಾಬಿಯಾಗಿ ಕೆಲಸ ಮಾಡಿ ತಮ್ಮ ಭಕ್ತ ಸಮುದಾಯದ ಆಕಾಂಕ್ಷೆಗಳು ಏನು ಹೋಗಿರ್ತಾರಲ್ಲ ಅವ್ರ ಹತ್ರ ಒಂದು ನೌಕರಿಗೋಸ್ಕರವಾಗಿ ಅಥವಾ ಒಂದು ಕಾಂಟ್ರಾಕ್ಟಿಗೋಸ್ಕರವಾಗಿ ಅಥವಾ ಒಂದು ವರ್ಗಾವಣೆಗಳಂತಲಾಗ್ಲಿ ಅಥವಾ ಒಂದು ಟಿಕೆಟ್ ಅಂತ ಆಗ್ಲಿ ಹಿಂಗ್ ಹೋಗಿರ್ತಾರಲ್ಲ, ಅಂಥವರಿಗೆ ತಮ್ಮ ಜಾತಿ ಸಮುದಾಯದ ಲಾಬಿ ನಡೆಸ್ತಕ್ಕಂಥ ಒಂದು ಶಕ್ತಿಯಾಗಿ ಈ ಮಠವು ಮಧ್ಯವರ್ತಿಯಾಗಿ ಅದು ಕೆಲಸ ಮಾಡ್ತದೆ. ಈ ಮಠದ ಶಕ್ತಿಗಳು ಕೆಲಸ ಮಾಡ್ತೇವೆ ಅಂತ ಹೇಳ್ತೇನೆ. ಮಠದ ಶಕ್ತಿ ಅಂದ್ರೆ ಅದು ಸ್ವಾಮೀಜಿ ಈ ದೊಡ್ಡ ನಾಯಕ ಮಣಿಗಳ ಮುಖಾಂತರನಾದ್ರೂ ಮಾಡಿಸಬಹುದು, ಅಥವಾ ನಾಯಕ ಮಣಿಗಳು ಸ್ವಾಮೀಜಿಯ ಮುಖಾಂತರ ಆ ಸಮಾಜದ ಚೌಕಟ್ಟಿನ ಆಚೆಗೆ ಇರ್ತಕ್ಕಂಥ ಬೇರೆ ರಾಜಕೀಯ ನಾಯಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಆದರೂ ಈ ಒಂದು ಕೆಲಸವನ್ನು ಮಾಡಬಹುದು. ಈ ಕೆಲಸ ಒಂದು ಸರ್ಕಾರಿ ಉದ್ಯೋಗದಿಂದ ಹಿಡಿದು ಈ ವರ್ಗಾವಣೆ ಇರ್ಬೋದು, ಈಗ ಕೆಲವು ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಕೆಲಸಗಳನ್ನ ಕೊಡಿಸ್ತಕ್ಕಂಥದ್ದು ಇರ್ಬೋದು, ಮತ್ತೆ ಟಿಕೆಟ್ ಆಕಾಂಕ್ಷಿಗಳು ಏನಿರ್ತಾರೆ ಪಾರ್ಟಿಯಿಂದ, ಅದು ಸಣ್ಣ ಮಟ್ಟದ ಗ್ರಾಮ ಪಂಚಾಯತಿಯಿಂದ ಹಿಡಿದು TP ಇರ್ಬೋದು, ZP ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಮುಂದೆ ಮಂತ್ರಿ ಸ್ಥಾನ ಇರ್ಬೋದು, ಈ ಎಲ್ಲ ಮಟ್ಟದ ಲಾಬಿಯವರೆಗೆ ಇದೊಂದು ಜಾತಿ ವ್ಯವಸ್ಥೆ ಅಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಇದು ಪಕ್ಕ ತಮ್ಮ ಸ್ವಜಾತಿಯ ಹಿತಾಸಕ್ತಿಯನ್ನ ಸಂರಕ್ಷಿಸುವ ಒಂದು ಶಕ್ತಿಯಾಗಿ ಅಲ್ಲಿ ಬೆಳೀತದೆ. ನೋಡಿ, ಹಿಂಗಾದಾಗ ಅಲ್ಲಿ ಸಹಜವಾಗಿ ನಾವು ಯಾವುದೇ ಒಂದು ಪ್ರಜಾಪ್ರಭುತ್ವ ಮೌಲ್ಯ ಇಲ್ಲಿ ಬದುಕ್ತತೆ ಅಥವಾ ಇಲ್ಲಿ ಉಳಿತತೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಮಠ, ಆ ಒಂದು ಜನ ಸಮುದಾಯ ತನ್ನ ಹಿತರಕ್ಷಣೆ ಮಾಡುವಂತ ಜನರನ್ನ ಮೊದಲು ಅದು ಫಸ್ಟ್ ಪ್ರಿಫೇರ್ ಮಾಡ್ತಕ್ಕಂಥದ್ದು ತನ್ನ ಸ್ವಜಾತಿಯ ಜನರನ್ನ ಪ್ರಿಫೇರ್ ಮಾಡ್ತದೆ. ತನ್ನ ಸ್ವಜಾತಿಯ ಜನರಿಗೆ ಟಿಕೆಟ್ ಕೊಡಿಸ್ಬೇಕು, ತನ್ನ ಸ್ವಜಾತಿಯ ಜನರೇ ಅಲ್ಲಿ ಗೆಲ್ಲಬೇಕು, ಅವ್ರಿಗೆ ತಮ್ಮ ಮತವನ್ನ ಹಾಕ್ಬೇಕು. ಇದು ಒಂದು ಮೊದಲನೇದು. ಒಂದು ವೇಳೆಯಲ್ಲಿ ಸ್ವಜಾತಿಯ ಜನರಿಗೆ ಅವಕಾಶ ಇಲ್ಲ, ಅಲ್ಲಿ ಯಾವುದೋ ಕಾರಣಕ್ಕೆ ರಿಸರ್ವೇಶನ್ ಕಾರಣದಿಂದಲೋ ಮತ್ತೊಂದು ಕಾರಣದಿಂದಲೋ ಬೇರೊಂದು ಜಾತಿಯವರಿಗೆ ನಾವು ಕೊಡ್ಲೇಬೇಕಾದ ಪ್ರಸಂಗ ಬಂದಾಗ ಅವರು ತಮ್ಮ ಒಂದು ಕಂಟ್ರೋಲ್ ನಲ್ಲಿ ಇರ್ತಕ್ಕಂಥ ತಮ್ಮ ಮಠದ ಹಿತಾಸಕ್ತಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಅವರು ಪ್ರಿಫೇರ್ ಮಾಡಿ ಟಿಕೆಟ್ ಕೊಡಿಸ್ತಕ್ಕಂಥ ಅಂಥವ್ರನ್ನ ಆರಿಸ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಇದು ಮೊದಲನೇದು. ಆಮೇಲೆ ಇದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳೋದಾದ್ರೆ, ಒಂದು ಮಠ ತನ್ನ ಶಕ್ತಿಯನ್ನು ಬೆಳೆಸ್ಕೊಂತದೆ. ತನ್ನ ಶಕ್ತಿ ಅಂದ್ರೆ ಅದು ಆರ್ಥಿಕ ಶಕ್ತಿ ಅಂತ ತಿಳ್ಕೊಳ್ಳೋದು ಫಸ್ಟ್. ಆರ್ಥಿಕ ಶಕ್ತಿ, ಆರ್ಥಿಕ ಸಂಪನ್ಮೂಲ ಅದಕ್ಕೆ ಹೇಗೆ ಬರಬೇಕು? ಈಗ ಪಕ್ಷಗಳು, ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ಈಗ ಯಾರೋ ಒಬ್ಬನು ಟಿಕೆಟ್ ಆಕಾಂಕ್ಷಿಯಾಗಿ ಹೋಗ್ತಾನೆ. ಟಿಕೆಟ್ ಆಕಾಂಕ್ಷಿಯಾಗಿ ಹೋಗಿರ್ತಕ್ಕಂಥವ್ನು ಅವನು ಆ ಮಠಕ್ಕೆ ಒಂದಷ್ಟು ಹಣವನ್ನ ಕಾಣಿಕೆಯಾಗಿ ಕೊಡ್ತಕ್ಕಂಥದ್ದು. ಕಾಣಿಕೆಯಾಗಿ ಕೊಟ್ಟು ಆ ಮುಖಾಂತರ ಅವನು ಆ ಸ್ವಾಮೀಜಿಯ ಒಂದು ಪ್ರಭಾವವನ್ನು ಬೀರಿ
ಹೆಚ್ಚಿನ ಹೈಕಮಾಂಡ್ನಿಂದಲೋ ಅಥವಾ ಮೇಲೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರುಗಳ ಕಡೆಯಿಂದ ತನಗೆ ಟಿಕೆಟ್ ಬರುವಂತೆ ನೋಡಿಕೊಳ್ತಕ್ಕಂಥದ್ದು, ಅಥವಾ ಆ ಮನುಷ್ಯನಿಗೆ ಟಿಕೆಟ್ ಕೊಡ್ಲಿಕ್ಕೆ ಅವನ ಜೊತೆಗೆ ಇನ್ನಿತರೆ ಆ ಸಮಾಜದ ಅನೇಕ ನಾಯಕ ಮಣಿಗಳು ಹಿಂದೆ ಸಾಥ್ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು. ಇಲ್ಲಿ ದುಡ್ಡಿನ ವ್ಯವಹಾರಗಳು ಏನ್ ನಡೀತಾವಲ್ಲ, ಇದು ನೋಡಿ, ಈಗ ಅವನು ಒಬ್ಬ ತನ್ನ ಸ್ವಂತ ದುಡ್ಡಾದ್ರೂ ಕೊಡಬಹುದು, ಅಥವಾ ಅದನ್ನ ಬೇರೊಂದು ರೀತಿಯಲ್ಲಿ ಸಮಾಜದ ದುಡ್ಡಾದ್ರೂ ಆಗಿಬಿಡ್ಬೋದು. ಎಷ್ಟೋ ಸಾರಿ ಒಂದು ಜಾತಿಯ ಮಠದ ಸುತ್ತ ಇರ್ತಕ್ಕಂಥ ಭಕ್ತರು ನಾನು ಹಿಂದೆಲ್ಲ ನೋಡಿದ್ದೇನೆ. ಒಂದು ವೇಳೆ ಅವರ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಉತ್ತಮವಾದ ನಾಯಕ ಮಣಿ ಅವನು ಆರ್ಥಿಕವಾಗಿ ದುರ್ಬಲನಾಗಿದ್ರೆ ಭಕ್ತರುಗಳು ಹಳ್ಳಿಗೆ ದುಡ್ಡೆತ್ತಿ ನಮ್ಮ ಸಮಾಜದ ಇಂಥ ಒಬ್ಬ ನಾಯಕನನ್ನು ನಾವು ಆರಿಸಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆತನಿಗೆ ಹಣ ಕೊಟ್ಟು ಅದನ್ನ ಮತ್ತೆ ಅದ್ರ ಜೊತೆಗೆ ಅದಕ್ಕೆ ಮಠವೂ ಕೂಡ ಅದಕ್ಕೆ ಸಹಕಾರ ಮಾಡಿ, ಮಠದ ಸ್ವಾಮಿಗಳ ಅಭಯದಿಂದ ಎಲ್ಲ ಮನೆ ಮನೆಗೆ ಭಕ್ತರಿಗೆ ತಿರಿದು ಅವರು 5,000 ಕೊಡ್ಲಿ, 1,000 ಕೊಡ್ಲಿ, 10,000 ಕೊಡ್ಲಿ, ಎಲ್ಲರ ಕಡೆಯಿಂದ ಫಂಡ್ ಅನ್ನ ಕಲೆಕ್ಷನ್ ಮಾಡಿ ಆ ಒಂದು ದುಡ್ಡನ್ನ ಅವರು ಮೇಲಿನವರಿಗೆ ಕೊಟ್ಟು ಅಥವಾ ಆ ಎಲೆಕ್ಷನ್ಗೆ ಖರ್ಚು ಮಾಡಿ ಅಂತ ನಾಯಕನನ್ನ ಆರಿಸ್ತಕ್ಕಂಥ ಕೆಲಸ. ಮತ್ತೆ ಅವನು ಆರಿಸಿ ಬಂದ್ಮೇಲೆ, ಈ ರೀತಿ ಒಂದು ಮಠದ ಜಾತಿಯ ಅಭಯದಿಂದ ಅವನು ಆರಿಸಿ ಬಂದ್ಮೇಲೆ ಅವನು ಮುಂದೆ ಏನು ಕೆಲಸ ಮಾಡ್ತಾನೆ, ತನ್ನ ಜಾತಿಯ ರಕ್ಷಣೆಯ ಮಾಡುವಂತ ಕೆಲಸವನ್ನು ಮಾಡ್ತಾನೆ. ನಾವೆಷ್ಟೋ ಕಡೆ ಈಗ ನಾನು ಇನ್ನೂ ಕೆಲವು ನನಗಿರೋ ಅನುಭವಗಳನ್ನು ಹೇಳ್ತೀನಿ. ನಾನು ಈ ಮಠಗಳು ಎಷ್ಟು ಸ್ವಾರ್ಥ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಂತ, ಈಗೆಲ್ಲ ಒಂದ್ ಕಡೆ ಒಂದು ಕಾಟೇಜ್ ಹಾಸ್ಟೆಲ್ ಅಂತ ತಿಳ್ಕೊಳ್ಳೋದು. ಈ ಮಠದಿಂದ ಏನ್ ಮಾಡೋದು, ಯಾವುದೋ ಒಂದು ಹಾಸ್ಟೆಲ್ ಇರ್ತದೆ. ಒಂದು ಹಾಸ್ಟೆಲ್ ಇದ್ರೆ ಅದ್ರ ಜೊತೆಗೆ ಒಂದು ಕಾಟೇಜ್ ಹಾಸ್ಟೆಲ್ ಅಂತ ಸುಮ್ಮನೆ ನಾಮಕಾವಸ್ಥೆ ತಗೊಂಡ್ಬರೋದು. ಅಲ್ಲಿ ಯಾವುದೇ ಒಂದು ಅಟೆಂಡೆನ್ಸ್ ಇಲ್ಲ, ಯಾವುದೇ ನಿಜವಾದ ಅಭ್ಯರ್ಥಿಗಳ ದಾಖಲೆ ಇಲ್ಲ, ಮತ್ತೊಂದಿಲ್ಲ, ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕ್ರಿಯೇಟ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿಗೆ ಬಂದಾಗ ಅವರು ಸುಳ್ಳು ವಿದ್ಯಾರ್ಥಿಗಳನ್ನ ಕೂಡಿಸಿ ಇವರೇ ಈ ಹಾಸ್ಟೆಲಿನ ವಿದ್ಯಾರ್ಥಿಗಳೊಂದು ಅದಕ್ಕೆ ಬರ್ತಕ್ಕಂಥ ಅನುದಾನವನ್ನ ಮಠಕ್ಕೆ ಹಾಕಿಕೊಳ್ತಕ್ಕಂಥ, ಅಥವಾ ತಮ್ಮ ಮಠದ ಪ್ರಭಾವ ಇರ್ತಕ್ಕಂಥ ಯಾವುದೇ ಊರು ಕೇರಿ ಎಲ್ಲೋ ಹಳ್ಳಿಗಳಲ್ಲಿ ಒಂದು ಗೋಮಾಳ ಜಮೀನು ಇರ್ಬೋದು, ಕೆರೆಯ ಜಮೀನು ಇರ್ಬೋದು, ಅಥವಾ ಒಂದು ದೇವರ ಭೂಮಿ ಇರ್ಬೋದು, ಇದನ್ನ ಇಂಥ ಜಮೀನನ್ನ, ಇನ್ನು ಕೆಲವೊಮ್ಮೆ ತಮ್ಮ ಮಠದ ಜಮೀನನ್ನ ಅದನ್ನ ಈ ಭಕ್ತರಿಗೆ ಅಂದ್ರೆ ದುಡ್ಡು ಮಾಡಿಕೊಳ್ಳಿಕ್ಕೋಸ್ಕರ, ಈಗ ಅದು ದೇವರ ಭೂಮಿ ಇತ್ತು ಅಂತ ತಿಳ್ಕೊಳ್ಳಿ, ಮಾರಾಟ ಮಾಡಕ್ ಬರಲ್ಲ. ಕೆರೆಯ ಭೂಮಿ ಇದ್ರೆ ಮಾರಾಟ ಮಾಡಕ್ ಬರಲ್ಲ, ಗೋಮಾಳ ಇದ್ರೆ ಮಾರಾಟ ಮಾಡಕ್ ಬರಲ್ಲ. ಈ ತರದ ಭೂಮಿಗಳನ್ನ ಅಲ್ಲಿಯ ಸ್ಥಳೀಯರ, ಯಾಕಂದ್ರೆ ಇವ್ರು ಮಾಡ್ತಕ್ಕಂಥದ್ದು ಮಠದ ಕೆಲಸ ಅಂತ ಎಲ್ಲ ಅಲ್ಲಿ ಭಕ್ತರಿಗೆ ಯಾವ ರೀತಿ ಬಿಂಬಿಸ್ತಾರ ಅಂತ ಹೇಳಿದ್ರೆ, ಇದು ನೋಡಪ್ಪ ಮಠಕ್ ಮಾಡ್ತಾ ಇದ್ದಾರೆ, ಮಠಕ್ ಮಾಡೋದು ಅಂದ್ರೆ ಏನು, ಸಮಾಜಕ್ಕೆ ಮಾಡೋದು ಅಂತ ಅರ್ಥ. ಎಲ್ಲರೂ ನನಗೆ ಮಾಡ್ದಂಗೆ ಅಂತ ನಮ್ಮ ಶ್ರೀಸಾಮಾನ್ಯರೆಲ್ಲ ಹೆಂಗ್ ಭಾವಿಸ್ತಾರ ಅಂತ ಹೇಳಿದ್ರೆ, ಅದು ಮಠಕ್ಕೆ ಮಾಡೋದಂದ್ರೆ ನನಗೆ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಹಾಗಾಗಿ ಅದನ್ನೆಲ್ಲರೂ ಎಕ್ಸ್ಕ್ಯೂಸ್ ಮಾಡ್ತಾರೆ. ಅದನ್ನ ಯಾರು ತೀವ್ರವಾಗಿ ಇದು ಕಾನೂನು ಬಾಹಿರವಾದ ಕೆಲಸ ಅಂತ ಯಾರು ವಿಚಾರ ಮಾಡಲ್ಲ. ಆದ್ರೆ ಆಕ್ಚುಲಿ ಅದು ಒಂದು ಕಾನೂನು ಬಾಹಿರವಾದ ಕೆಲಸವೇ ಆಗಿರ್ತದೆ. ಒಂದು ಕೆರೆ ಭೂಮಿಯನ್ನ ಬೇರೆಯವರಿಗೆ ಅದನ್ನ ಹರಾಜು ಹಾಕಿ ಮಾರತಕ್ಕಂಥದ್ದು, ಅಥವಾ ಗೋಮಾಳ ಭೂಮಿಯನ್ನ ಹರಾಜು ಹಾಕಿ ಮಾರ್ತಕ್ಕಂಥದ್ದು, ಅಥವಾ ಒಂದು ದೇವರ ಭೂಮಿ ಅಂತ ಇರ್ತದೆ. ಎಲ್ಲೋ ಎಷ್ಟೋ ಹಳ್ಳಿಗಳಲ್ಲಿ ದೇವ್ರ ಭೂಮಿಗಳಂತ ಇರ್ತವೆ, ಅವು ಕೂಡ ಮಾರಾಟ ಮಾಡಕ್ ಬರಲ್ಲ. ಅವುಗಳನ್ನ ಹರಾಜು ಹಾಕಿ ಒಂದು 2 ಎಕರೆ, ಒಬ್ಬೊಬ್ಬರಿಗೆ 2 ಎಕರೆ 3 ಎಕರೆ ಅವ್ರ ಯೋಗ್ಯತೆ ಅನುಸಾರ ಹರಾಜು ಹಾಕಿಬಿಡೋದು. ಅವ್ರ ಕಡೆಯಿಂದ ಇವರು ಮಠಕ್ಕೆ ಅಥವಾ ಮಠದ ಒಂದು ಸಮಿತಿ ಏನಿರ್ತದೆ ಅವ್ರು ಅದನ್ನ ಹಣ ಕಟ್ಟಿಸ್ಕೊಳ್ಳೋದು. ಕಟ್ಟಿಸ್ಕೊಂಡು ಅವರಿಗೆ ಸ್ಥಳೀಯ ಅಧಿಕಾರಿಗಳನ್ನ, ಅಲ್ಲಿಯ ತಹಸೀಲ್ದಾರ್ ಇರ್ಬೋದು ಅಥವಾ ಮತ್ತೊಬ್ರು ಇರ್ಬೋದು, ಅವರನ್ನ ಒಳ ಮಾಡಿಕೊಂಡ್ಬಿಟ್ಟು ಆ ಭೂಮಿಯನ್ನ ಅವರಿಗೆ ಹಂಚಿ ನೀವು ಉಳುಮೆ ಮಾಡಿಕೊಟ್ಟೆ ಅಂತ ಕೊಡೋದು. ಆಮೇಲೆ ಅದನ್ನ ಉಳುವವನೇ ಒಡೆಯ ಅನ್ನುವ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ರಿಜಿಸ್ಟರ್ ಮಾಡಿ ಕೊಡ್ತಕ್ಕಂಥದ್ದು, ಅವರ ಹೆಸರಲ್ಲಿ ಪಟ್ಟ ಬರಂಗೆ ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಇದೊಂದು ಸಮಾಜದ ಸ್ವತ್ತು. ಇದು ಅದು ಕೆರೆ ಭೂಮಿ ಇರಲಿ, ದೇವ್ರ ಭೂಮಿ ಇರಲಿ, ಅಥವಾ ಅದು ಗೋಮಾಳ ಇರಲಿ, ಇದು ಸಮಾಜದ ಸ್ವತ್ತು. ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಷ್ಟೋ ಜನ ಭೂರಹಿತ ಬಡವರು ಇರ್ತಾರೆ. ಅದನ್ನ ಒಂದು ಮಠ, ಒಂದು ಸಮಾಜ ಅಂತಕ್ಕಂಥದ್ದು ಅದು ಬಹಳ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ, ಯಾರು ಭೂರಹಿತರಿದ್ದಾರೋ ಅಂತ ಭೂರಹಿತರಿಗೆ ಆ ಭೂಮಿಗಳನ್ನು ಹಂಚಿ ಅವರಿಗೆ ಉಳುವವನೇ ಒಡೆಯ ಅನ್ನೋ ಕಾನೂನಿನ ಅಡಿಯಲ್ಲಿ ಅವರಿಗೆ ಅದನ್ನು ಪಟ್ಟ ಬರುವಂತೆ ಮಾಡಿದ್ರೆ ಇದು ಒಂದು ದೊಡ್ಡ ಧರ್ಮ ಕಾರ್ಯ ಆದಿತ್ತು. ಆದ್ರೆ ಅದು ಬಿಟ್ಬಿಟ್ಟು ಅದನ್ನ ನಾಳೆ ಯಾರಾದ್ರೂ ಬೇರೆ ಜಾತಿಯ ಜನಗಳಿಗೆ ಇದು ಕಾನೂನಿನಲ್ಲಿ ಹೋಗ್ಬಿಟ್ಟಿತ್ತು ಅನ್ನೋ ಆತಂಕವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ಭೂಮಿಯನ್ನ ತಮ್ಮ ಸ್ವಜಾತಿಯ ಜನಗಳಿಗೆ ಅದನ್ನ ಹರಾಜು ಹಾಕಿ ಅದನ್ನ ಉಳುವವನೇ ಒಡೆಯ ಅನ್ನೋ ಕಾನೂನಿನ ಅಡಿಯಲ್ಲಿ ಅವರಿಗೆ ಭೂಮಿಯನ್ನ ಆಗುವಂತೆ ಮಾಡಿ ಆ ಬಂದಂತ ಹಣವನ್ನ ತಮ್ಮ ಮಠದ ಹೆಸರಿನಲ್ಲಿ ಕಟ್ಟಿಕೊಳ್ಳೋದೈತಲ್ಲ, ನೋಡಿ ಇದು ಎಂತ ಜನಸೇವೆ ಇದು ಯಾವ ಪ್ರಜಾಪ್ರಭುತ್ವ ನಡೆಯುದು?
ಎಲ್ಲೋ ಯಾರೋ ಒಬ್ಬ ರಾಜಕಾರಣಿಗೆ ಒಂದು 2-3 ಎಕರೆ ಭೂಮಿ ಕೊಡೋ ಅಧಿಕಾರ ಇದೆ ಅಂತ ತಿಳ್ಕೊಳ್ಳೋಣ. ಹಾ, ಅಲ್ಲಿ ಯಾರೋ ಒಬ್ಬನ ಇಂಡಸ್ಟ್ರಿಯಲಿಸ್ಟ್ ನಾನು ಒಂದು ಕಾರ್ಖಾನೆ ಮಾಡ್ತೇನೆ ಅಂತ ಹೇಳ್ತಾನೆ. ಅವನ ಕಡೆಯಿಂದ ಮಠಕ್ಕೆ ದುಡ್ಡು ಕೊಡಿಸಿ ಆ ಸಾರ್ವಜನಿಕ ಆಸ್ತಿಯನ್ನ ಆ ಕಾರ್ಖಾನೆ ಮಾಡ್ತಕ್ಕಂಥ ಒಬ್ಬ ಕ್ಯಾಪಿಟಲಿಸ್ಟ್ಗೆ ಭೂಮಿ ಕೊಟ್ರೆ ಇದು ಸಮಾಜಮುಖಿಯಾದ ಕೆಲಸ ಅಂತ ನಾವು ಹೆಂಗನ್ಬೇಕು? ಇದು ಪ್ರಜಾಪ್ರಭುತ್ವೀಯವಾದ ಕೆಲಸವೇ, ಇದು ನಡೆಯೇ ಇದು. ಎಷ್ಟೋ ಈ ಈ ಮಠಗಳು ನಡೆಸ್ತಕ್ಕಂಥ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲವು ರಿಸರ್ವೇಶನ್, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಇದು ರಿಸರ್ವೇಶನ್ ಇದೆ. ಇಂಥ ರಿಸರ್ವೇಶನ್ ವ್ಯವಸ್ಥೆಯಲ್ಲಿ ಎಷ್ಟೋ ಪೋಸ್ಟ್ಗಳು ಖಾಲಿ ಇರ್ತವೆ. ಆದ್ರೆ ಅಲ್ಲಿ ತಮ್ಮ ಜಾತಿಯವರನ್ನ ತುಂಬಿಕೊಳಕ್ ಆಗ್ತಾ ಇಲ್ಲ, ಅವ್ರಿಗೆ ಬೇರೆ ಜಾತಿಯವ್ರಿಗೆ ಪೋಸ್ಟ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರು ನಂಗೆ ಖಾಲಿ ಬಿಟ್ಕೊಂಡ್ ಬಂದ್ಬಿಡೋದು, ಬ್ಯಾಕ್ಲಾಗ್ ಪೋಸ್ಟ್ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಕೆಲಸ ಕೊಟ್ರೆ ತಮ್ಮ ಜಾತಿಯವರಿಗೆ ಅಷ್ಟೇ ಕೊಡೋದು. ಈಗ ಅದೇ ಕೆಟಗರಿ, ಈಗ 3B ಕೆಟಗರಿ ಅಂದ್ರೆ ಎಷ್ಟೋ ಜಾತಿ ಉಪಜಾತಿಗಳು ಬರ್ತವೆ. ಆದ್ರೆ ಅವರೆಲ್ಲ 3Bನ ನಿಜ, ಆದ್ರೆ ತಮ್ಮ ಜಾತಿಯ ವ್ಯಕ್ತಿಗೆ ತಾವು ಪೋಸ್ಟ್ ನ ಕೊಡೋದು, ಬೇರೆ ಜಾತಿಯವರಿಗೆ ಮುಲಾಜಿಲ್ದೆ ನಿರಾಕರಿಸ್ತಕ್ಕಂಥದ್ದು. ಒಂದ್ ವೇಳೆ ಆ ಅಭ್ಯರ್ಥಿ ಅರ್ಹನಿದ್ರು ಕೂಡ ಅವನಿಗೆ ಯಾವುದೇ ಕೆಲಸ ಕೊಡದೇ ಇರತಕ್ಕಂಥದ್ದು. ಈ ರೀತಿ ಒಂದು ಕೆಲಸ ಕೊಟ್ಟರು ಅವ್ರ ಜಾತಿಯವರಿಗೆ ಕೊಡೋದು, ಒಂದು ರಾಜಕೀಯ ಪಕ್ಷದ ಟಿಕೆಟ್ ಪಡಿಸಿದ್ರೆ ಅವ್ರ ಜಾತಿಯವರಿಗೆ ಕೊಡತಕ್ಕಂಥದ್ದು, ಎಲ್ಲ ತಮ್ಮ ತಮ್ಮ ಜಾತಿಯ ಸ್ವಾರ್ಥವನ್ನ ಮನಸ್ಸಲ್ಲಿ ಇಟ್ಕೊಂಡೆ ಪ್ರತಿ ಒಂದು ಹೆಜ್ಜೆಯನ್ನ ಇಡ್ತಕ್ಕಂಥದ್ದು. ಈ ಕೆಲಸ ಮಾಡುವ ಒಂದು ಶಕ್ತಿಯಾಗಿ ಈ ಮಠಗಳು ಬೆಳೀತಾ ಇದ್ದಾವೆ. ಹಾಗಾಗಿ ಇದನ್ನ ಬಹಳ ಸ್ಥೂಲವಾಗಿ ನಾವು ಹೇಳುವುದಾದ್ರೆ, ಇವತ್ತೇನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ಆಮೇಲೆ ನ್ಯಾಯಾಂಗ ಅಂತ 3 ಅಂಗಗಳೇನದವಲ್ಲ, ಈ 3 ಅಂಗತ್ರಯಗಳಲ್ಲಿ ಇಂಟರ್ಫಿಯರ್ ಮಾಡುವಂತ ಒಂದು ಶಕ್ತಿಯಾಗಿ ಈ ಮಠ ಕೇಂದ್ರಿತವಾದ ಜಾತಿ ಶಕ್ತಿ ಸಂವರ್ಧಿಸ್ತಾ ಇದೆ. ಇದು ಬಹಳ ಡೇಂಜರ್. ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ 3 ಅಂಗತ್ರಯಗಳು, ಈ 3 ಅಂಗತ್ರಯಗಳು, ಪ್ರಜಾಪ್ರಭುತ್ವೀಯ ಅಂಗತ್ರಯಗಳು ಏನದವಲ್ಲ, ಈ ಅಂಗತ್ರಯಗಳಲ್ಲಿ ನೇರ ಅಥವಾ ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡುವಂತ ಒಂದು ಶಕ್ತಿಯಾಗಿ ಈ ಮಠ ಕೇಂದ್ರಿತವಾದ ಜಾತಿ ವ್ಯವಸ್ಥೆ, ಜಾತಿ ಶಕ್ತಿ ಇವತ್ತು ಸಂವರ್ಧಿಸ್ತಾ ಇದೆ. ಇದು ದಿನ ದಿನ ಬೆಳೀತಾ ಇದೆ ಇದು. ಹಾಗಾಗಿ ಇದೆಲ್ಲ ಎಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಅದ್ರ ಒಳಗಡೆ ಸಂಘರ್ಷ ಹುಟ್ಟಿದಾಗ ಅಲ್ಲಿ ಅನೇಕ ಕೆಲವು ಇಂತಹ ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತದೆ. ಸಾವಿರಾರು, ಒಂದೊಂದು ಮಠದ ಹೆಸರಲ್ಲಿ ಸಾವಿರಾರು ಎಕರೆ ಆಸ್ತಿಗಳಿವೆ. ಅಲ್ಲಿಯ ಸ್ವಾಮೀಜಿ ಆಗಿರ್ತಕ್ಕಂಥವ್ರು ಅವರು ತಮ್ಮ ಸ್ವೇಚ್ಛೆಯಿಂದ 1 ಎಕರೆ 2 ಎಕರೆ ಅದನ್ನ ಎಷ್ಟೋ ಕೋಟಿಗಟ್ಟಲೆ ತಮ್ಮ ಒಂದು ಲಕ್ಸರಿ ಲೈಫ್ಗೋ ಅಥವಾ ಬೇರೊಂದು ದುರುದ್ದೇಶಕ್ಕೋ ಅದನ್ನ ಒಳಗಡೆನೆ ಮಾಡ್ತಕ್ಕಂಥದ್ದು. ಆಗ್ಲೇ ನಾನು ಹೇಳಿದ್ನಲ್ಲ, ಆ ರೀತಿ ಅದನ್ನ ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥ ಪದ್ಧತಿ, ಇಂಥದಕ್ಕೆ ಹಲವಾರು ಉದಾಹರಣೆಗಳನ್ನ ನಾನು ಕಿವಿಯಿಂದ ಕೇಳಿದ್ದೇನೆ. ಹಾಗಾಗಿ ಈ ಮಠ ಕೇಂದ್ರಿತ ಈ ಜಾತಿ ಒಕ್ಕೂಟ ಬೆಳೀತಕ್ಕಂಥದ್ದೈತಲ್ಲ, ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಇವು ಸುಮ್ಮನೆ ಧರ್ಮದ ಸೋಗಷ್ಟೇ, ಇವು ಧರ್ಮದ ಸೋಗು. ಅದಕ್ಕೋಸ್ಕರವೇ ಇವತ್ತು ನಮಗೆ ಮಠ ಇದ್ರೆ ಅಥವಾ ಒಬ್ಬ ಸ್ವಾಮೀಜಿ ಇದ್ರೆ ಆತ ಧಾರ್ಮಿಕ ಬದುಕಿಗೆ ಸೀಮಿತವಾಗಿ ಇರಬೇಕು. ಆತನ ಕಾರ್ಯಕ್ಷೇತ್ರ ಧಾರ್ಮಿಕ ಬದುಕಿಗೆ ಸೀಮಿತವಾಗಿರ್ಬೇಕು. ಸಾಮಾಜಿಕ ಬದುಕಿಗೆ ಆತನ ಕಾರ್ಯಕ್ಷೇತ್ರ ಅದು ವಿಸ್ತರಿಸಿದ್ದೇ ಆದ್ರೆ ಅಲ್ಲಿ ಅದು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಿರಬಾರದು. ಯಾವುದೇ ಪ್ರಜಾಪ್ರಭುತ್ವೀಯ ಮೌಲ್ಯಗಳಿಗೆ, ತತ್ವಗಳಿಗೆ ಭಂಗ ಬರದಂತೆ ಆತನ ನಡೆಗಳು ಇರಬೇಕು, ಆತನ ನುಡಿಗಳು ಇರಬೇಕು. ಸಮಾಜದಲ್ಲಿ ಒಂದು ನೀತಿ ಬೋಧಿಸ್ತಕ್ಕಂಥ ಒಂದು ಶಕ್ತಿಯಾಗಿ ಆ ಸ್ವಾಮೀಜಿ ಇರಬೇಕು. ಸಮಾಜದಲ್ಲಿ ಎಲ್ಲಾದ್ರೂ ಒಂದು ಸ್ವಾಸ್ಥ್ಯ ಕೆಡ್ತಾ ಇದೆ ಅಂದ್ರೆ, ಅದರ ಆರೋಗ್ಯ ಕೆಡ್ತಾ ಇದೆ ಅಂದ್ರೆ ಅದನ್ನು ತಿದ್ದತಕ್ಕಂಥ, ಅಲ್ಲಿಯ ನಾಯಕರು ಅಥವಾ ಮತ್ತೊಬ್ರು ಯಾರಾದ್ರೂ ಬಹಳ ಕೆಟ್ಟ ದಾರಿಯಲ್ಲಿ ನಡೀತಾ ಇದ್ದಾರೆ, ಸಮಾಜದ ಹಿತಕ್ಕೆ, ದೇಶದ ಹಿತಕ್ಕೆ, ಒಂದು ಜಿಲ್ಲೆಯ ಹಿತಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಅವ್ರ ನಡೆಗಳಿವೆ ಅಂತ ಹೇಳಿದ್ರೆ ಅಂಥವ್ರಿಗೆ ತಮ್ಮ ಶಕ್ತಿಯನ್ನ ಪ್ರಯೋಗಿಸಿ ಅವ್ರನ್ನ ತಿದ್ದತಕ್ಕಂಥ ಶಕ್ತಿಯಾಗಿ ಅವರು ಬೆಳಿಬೇಕು. ಆದ್ರೆ ಈಗ ವರ್ತಮಾನ ಕಾಲದಲ್ಲಿ ಅಂತ ಯಾವ ಆಶಯಗಳು ಕೂಡ ನಾವು ಇವತ್ತಿನ ಸ್ವಾಮೀಜಿಗಳಿಂದ, ಮಠಗಳಿಂದ ನಾವು ನಿರೀಕ್ಷೆ ಮಾಡುವಂತಿಲ್ಲ. ಯಾಕಂದ್ರೆ ಎಲ್ಲಾ ಜಾತಿಯ ಸ್ವಾಮಿಗಳು ಕೂಡ ಅವರವರ ಜಾತಿ ಸ್ವಾರ್ಥವನ್ನ ಹೊಟ್ಟೆಯೊಳಗಿಟ್ಟುಕೊಂಡೇ ಮೇಲೆ ಅವರು
ಬಸವ ಮಂತ್ರವನ್ನು ಅವರು ಉದುರಿಸ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಬಸವ ಮಂತ್ರ ಉದುರಿಸೋದು ಅದು ಹೊರತೋರಿಕೆಗೆ ಮಾತ್ರ, ಒಳಗಡೆ ಇರ್ತಕ್ಕಂಥದ್ದು ಮಾತ್ರ ಜಾತಿ ಸ್ವಾರ್ಥದ ಒಂದು ವಿಷ ಸರ್ಪ ಅದು. ಇಷ್ಟು ಹೇಳ್ತಾ ಇಂಥ ಮಠಗಳಿಂದ, ಇಂಥ ಸ್ವಾಮಿಗಳಿಂದ, ಇಂಥ ಸಾಮಾಜಿಕ ಶಕ್ತಿಗಳಿಂದ ಅಂದ್ರೆ ಈ ಮಠದ ಹೆಸರು ಹೇಳಿ, ಮಠದ ನೆಪದಲ್ಲಿ, ಒಬ್ಬ ಸ್ವಾಮೀಜಿಯ ನೆಪದಲ್ಲಿ ಒಟ್ಟಿಗೆ ಅದರ ಸುತ್ತ ಬೆಳೀತಕ್ಕಂಥ ಯಾವುದೇ ಜಾತಿಯ ಮಠಗಳಿರಲಿ, ಆ ಮಠದ ಶಕ್ತಿಗಳು ಸಮಾಜಕ್ಕೆ ಒಳ್ಳೆಯ ಶಕ್ತಿಗಳಾಗಿ ಅವು ಬೆಳೆಯುವ ಯಾವ ಲಕ್ಷಣಗಳು ಇಲ್ಲ. ಇದು ನನ್ನ ಒಂದು ಅನುಭವ. ಇದು ನಾನು ಗ್ರಹಿಸಿದಂತೆ ಅವೆಲ್ಲವೂ ಜಾತಿಯ ವಿಷಕೋಪಗಳೇ ಹೊರತು ಬೇರೆ ಏನಲ್ಲ ಅಂತ ಹೇಳ್ತಾ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.